ಶಿವಮೊಗ್ಗದಲ್ಲಿ ನಿನ್ನೆ ಸಂಜೆ ನಡೆದಂಥ ಒಂದು ಘಟನೆ. ಆ್ಯಸ್ ಅ ಸೊಸೈಟಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನುವುದನ್ನು ಯೋಚನೆ ಮಾಡೋ ಹಂಗೆ ಮಾಡಿದೆ ಈ ಘಟನೆ. ಸಂಕೇತ ಅಂತ ಒಬ್ಬ ಹುಡುಗ SLC ಓದ್ತಾ ಇದ್ದ, 15 ವರ್ಷ ವಯಸ್ಸು. ತಂದೆ ತಾಯಿಗೆ 2 ಮಕ್ಕಳು, ಒಂದು ಹೆಣ್ಣು ಒಂದು ಗಂಡು ಹುಡುಗ ಸಂಕೇತ. ಓದ್ಮೇಲೆ ಚೆನ್ನಾಗಿದ್ದಂತೆ. ನಾನು ರ್ಯಾಂಕ್ ತಗೊಂಡು ಬ್ಯಾನರ್ನಲ್ಲಿ ನಾನು ಫೋಟೋ ಬರೋ ಹಂಗೆ ಮಾಡ್ತೀನಿ, ನೋಡ್ತೀರಿ ಅಂತ ಅಪ್ಪ ಅಮ್ಮಂಗೆ ಹೇಳ್ತಿದ್ದಂತೆ. ಕ್ರಿಕೆಟ್ ಹುಚ್ಚಿತ್ತು, ಕ್ರಿಕೆಟ್ ಆಡ್ತಾ ಇದ್ದ. ಇವನು ಫ್ರೆಂಡು ಗಿರೀಶ ಅಂತ, ಇಬ್ಬರು ಕ್ರಿಕೆಟ್ ಮೇಟ್ಸ್. ಆ ಗಿರೀಶನಿಗೆ ತನ್ನದೇ ಕ್ಲಾಸಿನಲ್ಲಿದ್ದ ಇನ್ನೊಬ್ಬ ಹುಡುಗನ ಜೊತೆಗೆ ಕ್ರಿಕೆಟ್ ವಿಷಯದಲ್ಲಿ ಏನೋ ಗಲಾಟೆ ಆಗಿದೆ. ಕ್ರಿಕೆಟ್ ವಿಷಯದಲ್ಲಿ ಮಕ್ಕಳ ಮಧ್ಯೆ ಆಗ್ತಿರ್ತಾವೆ ಗಲಾಟೆ, ಅದಲ್ಲ ಮ್ಯಾಟ್ರು. ನೆನ್ನೆ ಸ್ಕೂಲ್ ಮುಗಿಸಿ ಗಿರೀಶ ಸಂಕೇತ ಮನೆಗೆ ಹೋಗ್ತಾ ಇದ್ದರೆ ಇನ್ನೊಬ್ಬ ಹುಡುಗನ ಜೊತೆ ಗಲಾಟೆ ಆಗಿತ್ತಲ್ಲ, ಅಪ್ರಾಪ್ತ ಅನ್ನುವ ಕಾರಣಕ್ಕೆ ನಾ ಹೆಸರು ಹೇಳ್ತಾ ಇಲ್ಲ, ಇನ್ನೊಬ್ಬ ಹುಡುಗನ ಜೊತೆ ಗಲಾಟೆ ಆಗಿತ್ತಲ್ಲ, ಆ ಹುಡುಗ ಹೊರಗಡೆಯಿಂದ ಹುಡುಗರನ್ನ ಕರ್ಕೊಂಬಂದ್ಬಿಟ್ಟಿದ್ದಂತೀವಿ ಹೊಡೆಯೋಕ್ಕೆ, ಗಿರೀಶನ ಹೊಡೆಯೋಕ್ಕೆ. ಅವರು ಬಂದು ಗಿರೀಶ್ ಮೇಲೆ ಹಲ್ಲೆ ಶುರು ಮಾಡಿದ್ದಾರೆ. ಈ ಸಂಕೇತ ಹೊಡಿಬೇಡಿ ಅವನನ್ನು ಅಂತ ಬಿಡ್ಸಕ್ಕೆ ಹೋಗಿದ್ದಾನೆ. ಗಿರೀಶನ ಹೊಡೆದಿದ್ರು, ಇಲ್ಲ ಅಂತಲ್ಲ, ಅವನಿಗೂ ಈಸ್ ಔಟ್ ಆಫ್ ಡೇಂಜರ್, ಗಂಭೀರ ಗಾಯನೇ ಆಗಿದೆ. ಅವನ್ನ ಬಿಟ್ಟು ಇವನು ಹೊಡೆದ್ಬಿಟ್ರು. ಹೊಡೆಯೋದಂದ್ರೆ ಏನು ಅಂದರೆ ಸಾಯಂಗೆ ಹೊಡೆದ್ಬಿಟ್ರು. ಹುಡುಗ ಸತ್ತೇ ಹೋಗ್ಬಿಟ್ಟ. ಗಾಂಜಾ ಸೇದ್ಕೊಂಡು ಬಂದಿದ್ರಂತೆ ಅಪ್ರಾಪ್ತರು, ಎಲ್ಲರೂ ಅಪ್ರಾಪ್ತರು, 7 ಜನ ಗಾಂಜಾ ಸೇದ್ಕೊಂಡು ಬಂದುಬಿಟ್ಟಿದ್ರಂತೆ. ಸತ್ತವನು ಹಿಂದೂ, ಕೊಂದವರು ಮುಸ್ಲಿಂ ಹುಡುಗರು ಅನ್ನುವ ಕಾರಣಕ್ಕೆ ಬೇರೆ ಒಂದು ಟರ್ನ್ ತೆಗೆದುಕೊಳ್ತಾ ಇದೆ ಇದು. ಆದರೆ ಅಪ್ರಾಪ್ತರ, ಐ ಆಮ್ ಸಾರಿ ಟು ಯೂಸ್ ದಿಸ್ ವರ್ಡ್, ಅಪ್ರಾಪ್ತರ ಅಟ್ಟಹಾಸಗಳು ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದಾವೆ. ಆ್ಯಸ್ ಅ ಸೊಸೈಟಿ ಯಾವ ಕಡೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ಈ ಒಂದು ಕೇಸ್ ನೋಡ್ಕೊಂಡು ಹೇಳ್ತಾ ಇಲ್ಲ. ಓವರ್ ಆಲ್ ಇತ್ತೀಚಿನ ಘಟನೆಗಳ ಲಿಸ್ಟ್ ಕೊಡ್ತೀನಿ ನಾನು. ನೀವು ಫಸ್ಟ್ ಇದೊಂದು ಹೇಳ್ತೀನಿ ಕೇಳಿ. ಸತ್ತೇ ಹೋಗ್ಬಿಟ್ಟ ಹುಡುಗ ಸಂಕೇತ. ಶಿವಮೊಗ್ಗದಲ್ಲಿ ಜೋರು ಪ್ರತಿಭಟನೆ ಇವತ್ತು. ಅವರ ತಾಯಿ ಮಂಜುಳಾ, ಸಂಕೇತಕ್ಕ ಸುಪ್ರೀತಾ, ಸಂಕೇತ್ನ ಸ್ನೇಹಿತ ಗಿರೀಶ್. ನೋಡೋಕ್ಕಾಗ್ತಿಲ್ಲ ಅವ್ರ ಗೋಳಾಟನ. ಕೇಳಿಸ್ಕೊಳ್ಳಿ ಒಮ್ಮೆ. ಇವತ್ತು ಎಕ್ಸಾಮ್ ಐತೆ, ನನಗೆ ಯಾರು ಏನನ್ಬೇಡ್ರಿ ಅಂದ. ದೇವ್ರಿಗೆ ಕೈ ಮುಗಿದು ಅಮ್ಮ ನನಗೆ ಬಾಯಿ ಅಮ್ಮ ನಿನಗಿನ್ನ ಟೈಮ್ ಆಗಿಲ್ಲಮ್ಮ, 9 ಗಂಟೆ, ನಾನು 8 ಗಂಟೆಗೆ ಒಕ್ಕನೆ ಅಂದ. ಹಿಂಗ ಸೋತ ನನ್ನ ಮಗ ಬರ್ಲಿಲ್ಲ ನನ್ನ ತೊಡಿ ಮೇಲೆ ಯಾಕೆಂದು ಏನು ಮಾತಾಡ್ಲಿಲ್ಲ ನನ್ನ ಮಗ. ಏನ್ ಮಾತಾಡಲ್ಲ ನನಗೆ ಇರಕ್ಕೊಂದೇ ಮಗ ವಿದ್ಯಾಧರ್ ಸರಿ ಫೋನ್ ಮಾಡಿ ಈಗ 8 ಗಂಟೆ ಕಳಿಸ್ತಾವೆ ಅಂದ್ರೆ ಕಳಿಸ್ಲಿಲ್ಲ ನಮಗೆ. ನಾವೇನ್ ಹೇಳನ್ ನನ್ನ ಮಗ ಬೇಕು ಅವ್ರು ಯಾರಂತ ನನಗೆ ಗೊತ್ತಿಲ್ಲ ಅಣ್ಣ. ಅವ್ನು ಯಾರ ಜೊತೆ ಮಾತಾಡಲ್ಲ, ಅವ್ನು ಏನು ಇಲ್ಲ. ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಯಾರ ಜೊತೆ ನನ್ನ ತಮ್ಮ ಸೇರಲ್ಲ. ಇಡೀ ಸ್ಕೂಲ್ ಅಲ್ಲಿರೋದು ಉರ್ದು ಸ್ಕೂಲ್ ಆಗಿದೆ. ಅದು ಫುಲ್ ಗೌರ್ಮೆಂಟ್ ಸ್ಕೂಲ್ ಅಲ್ಲ, ಅದು ಉರ್ದು ಸ್ಕೂಲ್ ಆಗಿದೆ. ಫುಲ್ ಒಂದ್ ಸ್ವಲ್ಪ ಜನ ಕನ್ನಡ ಇಲ್ಲ, ಫುಲ್ ಇದೇ ಹಿಂದಿನೇ ಇರೋದು. ಅವ್ರವ್ರೇ ಸೇರ್ಕೊಂಡ್ಬಿಟ್ಟು ನನ್ಗೆಲ್ಲ ಗಾಂಜಾ ಹೊಡ್ಕೊಂಡು ನನ್ನ ತಮ್ಮನಿಗೆ ಮಾಡಿದ್ರೆ ಏನ್ ಕಾರಣ? ಇವಾಗ ಏನ್ ಪರಿಹಾರ ಕೊಡ್ತೀರಾ ಹೇಳ್ರಿ? ರಾತ್ರಿ 9 ಗಂಟೆ ತನಕ ಏನಕ್ಕೆ ಮಾಡ್ಬೇಕು? 9 ಗಂಟೆಗೆ ನಾನು 8:15 ಸರಿ ಫೋನ್ ಮಾಡಿ, ಸರ್ 8:15 ಮೆಸೇಜ್ ಹಾಕ್ರಿ ಅಂತ ಕೇಳಿದೀನಿ. 9 ಗಂಟೆ ಬಿಟ್ರು ತಾನೆ, 9 ಗಂಟೆ ಮೆಸೇಜ್ ಹಾಕ್ಬೇಕಿತ್ತು, ಮತ್ತೇನಕ್ಕೆ ಮೆಸೇಜ್ ಹಾಕಿಲ್ಲ ಅವರು? ಮೆಸೇಜ್ ಹಾಕಿದ್ರೆ ನಾನು ನನ್ನ ತಮ್ಮನ್ ಕರ್ಕೊಂಬರಕ್ ನಾನು ಹೋಗ್ತಿದ್ದೆ ಸ್ಕೂಲಿಗೆ, ಕರ್ಕೊಂಬರ್ಬೇಕಾಗಿತ್ತು ಅವ್ನ ಸ್ಕೂಲಿಗೆ. ಅಷ್ಟು ನನ್ನ ತಮ್ಮನ್ ಕರ್ಕೊಂಬರ್ಬೇಕಷ್ಟೇ. ನನ್ನ ತಮ್ಮ ಇರ್ಬೇಕು. ನನ್ನ ತಮ್ಮ ಏನಾರು ಅವ್ರಿಗೇನು ಪರಿಹಾರ ಸಿಕ್ಕಿಲ್ಲ, ಅವ್ರ 4 ಜನ ಅವ್ರು ಏನಾರು ಸತ್ತಿಲ್ಲ ಅಂದ್ರೆ ನನ್ನ ಫ್ಯಾಮಿಲಿನೇ ಸತ್ತು ಹೋಗ್ತೀವಿ ನಾವು. ಕಾರಣ ಇದೆ ಪೊಲೀಸ್ ಸ್ಟೇಷನ್, ಎಲ್ಲಾನು ಕಾರಣ. ಸ್ಕೂಲಿಂದ ಹೊರಗಡೆ ಬರಬೇಕಾರೆ, ನಾವು ಮನೆಗೆ ಹೋಗಬೇಕಾರೆ ಕೈ ಹಿಡ್ಕೊಂಡು ಕರ್ಕೊಂಡು ಏನು ಕೊಡದೆ ಏನಕ್ಕೆ ಬೈದೆ ಅಂತ ಅವ್ರ ಅಪರಾಧಿ ಅವ್ರವರೇ ಮಾಡ್ಕೊಂಡು ನಮಗೆ ತೊಂದರೆ ಕೊಟ್ಟು ಫೀಲ್ಡಿಗೆ ಹೇಳ್ಕೊಂಡು ಹೋಗಿ ತುಂಬ ಇಬ್ಬರಿಗೆ ನನ್ನ ಫ್ರೆಂಡು ನನಗೆ ಇಬ್ಬರಿಗೂ ಹಿಡ್ಕೊಂಡು ಗುಂಪಲ್ಲಿ ಹೊಡೆದು ಜ್ಞಾನ ತಪ್ಪಿತೆ. ಅವಾಗ ಹೆಂಗೆ ಹೊಡೆದ್ರೆ ಗೊತ್ತಿಲ್ಲ, ನಮಗೆ ಸಿಕ್ಕಾಪಟ್ಟೆ ಹೊಡ್ತಾ ಬಿದ್ದಿ ಸರ್. ತುಂಬ ಹೊಡೆದು ಬಿಟ್ಟಿದ್ದಾರೆ. ಒಂದು 5-6 ಜನ ಹೊಡೆದ್ರು ಸರ್. ಸಂಕೇತ್ ಕೆಳಗಡೆ ಬಿದ್ದಿದ್ದ ಸರ್. ಅವಾಗ ನಾನು ಗಾಬರಿಯಾಗಿ ಸರಿ ಕರ್ಕೊಂಬಂದಿದ್ದು, ಏನು ಈ ಥರ ಆಗಿತ್ತಲ್ಲ ಅಂತ. ಅವರು ಸೊಳೆಬೆಲೆ ಈದ್ಗಾ ನಗರ ಹುಡುಗರು ಸರ್. ಯಾಸೀನ್ ಅಫ್ನಾನ್
ಹ್ಞೂ ಸರ್, ಅದೇ ಶಾಲೆಯವರು 10th ಫೇಲ್ ಆಗಿದ್ದಾರೆ. 10th ಫೇಲ್ ಆಗಿ 9th ಕೂತ್ಕೊಂಡು ತಲೆಟೆ ಮಾಡ್ತಾರೆ ಸರ್. ತುಂಬ ಇದೇ ವರ್ಷ ಅಂತಲ್ಲ, ಪ್ರತಿ ವರ್ಷನೂ ಹಂಗೆ ಮಾಡಿ ಸರ್. ಮಕ್ಕಳು ಮಾಡಿದ್ರು ದೊಡ್ಡವ್ರೇನು ಸಮರ್ಥನೆ ಮಾಡಿಕೊಳ್ಳಿಲ್ಲ. ಅಂದರೆ ಸಮುದಾಯದ ಲೆಕ್ಕಾಚಾರಕ್ಕೆ ಬಂದರೆ ಪಾಪ ಅನೇಕ ಜನ ಮುಸ್ಲಿಂ ಹೆಣ್ಮಕ್ಳು ಬಂದು ಸಂಕೇತ್ ತಂದೆ ತಾಯಿಗೆ ಸಮಾಧಾನ ಹೇಳಿದ್ರು. ಬಿಡಬಾರ್ದು ಅವ್ರನ್ನ ಅಂತ ಮಾತಾಡಿದ್ರು. ಕೇಳಿಸ್ಕೊಳ್ಳಿ ಒಮ್ಮೆ ಅವ್ರು ಮಾತಾಡಿದ್ದು. को अच्छा छोड़ना नहीं उनको, स्कूल में करी सो, स्कूल में करी सो. ತಪ್ಪೇನೆ ಬಿಡಬಾರ್ದು, ಯಾರು ಇರ್ಲಿ ಬಿಡಬಾರ್ದು ಸರ್, ಬಿಡಬಾರ್ದು ಸರ್. ದಿನ ಸ್ಕೂಲಿಗೆ ಹೋಗೋದು ನೋಡ್ತೀವಿ ಸರ್. ಈ ತರ ಆಗತ್ತೆ ಅಂತ ಕನ್ಸೊಳಗೇನು ನೆನ್ಸ್ ಮಾಡ್ಕೊಂಡಿಲ್ಲ ಸರ್. ಭಾಳ ಇದಾಗ್ದೈತಿ ಆ ಪಾಪುಗೆ. ಬಿಡಬಾರ್ದು, ಎಷ್ಟು ಜನ ಐತೆ ಅವ್ರು ಅಷ್ಟಿಗೂ ಹಾಕಿ ಸರಿಯಾಗಿ ಇದು ಮಾಡ್ಬೇಕು ಸರ್. ಡ್ರೆಸ್ ಗಾಂಜಾ ಕುಡಿಯೋದು ಇಲ್ಲೇ ಅಂಗಡಿ ಐತೆ ಸರ್. ಒಂದೊಂದು ಕೇರಿ ಒಳಗೆ 3 ಅಂಗಡಿ ಇದೆ. ಏನಿದು ಘಟನೆ ಆಗಿದೆ, ಈ ಘಟನೆಗೆ ನಾವು ಖಂಡಿಸ್ತೀವಿ. ಯಾರಿಗೂ ಈ ಥರ ಆಗಬಾರ್ದು, ಇದು ಘಟನೆ ಆಗಬಾರ್ದಾಗಿತ್ತು. ಈ ಹುಡುಗರು ಕಿತ್ತಾಡ್ಕೊಂಡು ಈ ಥರ ಘಟನೆ ಆಗಿದೆ, ಅದು ಆ ನೋವು ನಮಗೂ ಆಗಿದೆ. ಇಲ್ಲಿ ಎಲ್ಲರೂ ಸೌಹಾರ್ದತೆಯಿಂದನೇ ಇದ್ದಾರೆ, ಆದರೂ ಇದು ಆಗಿರೋದು ನಾವು ಖಂಡಿಸ್ತೀವಿ. ಇಲ್ಲಿ ಒಂದು ಪೊಲೀಸ್ ಚೌಕಿ ಆಗಬೇಕು, ಇಲ್ಲಾಂದರೆ ಒಂದು ಸ್ಟೇಷನ್ ಇಲ್ಲಿ ಹೊಸ ನಿರ್ಮಾಣ ಆಗಬೇಕು, ಒಂದು ಸ್ಟೇಷನ್ ಆಗಬೇಕು ಅಂತ ಹೇಳಿ ಅದನ್ನು ಹೇಳಿದ್ದೀವಿ. ಇವರಿಗೆ ಈ ಭಾಗಕ್ಕೆ ಜನರಿಗೆ ಏನೇನೋ ತೊಂದರೆ ಆಗ್ತಾಯಿದೆ ಆ ವಿಚಾರನೂ ಹೇಳಿದ್ದೀವಿ. ಹಾಗಾಗಿ ಇಲ್ಲ ಇಂದು ಮೇಲೆ ನಾವು ಖಂಡಿತ ಮಾಡೇ ಮಾಡ್ತೀವಿ ಅಂತ ಅವರು ಭರವಸೆಯನ್ನು ನೀಡಿದ್ದಾರೆ. ಈ ಭಾಗದಲ್ಲಿ ಸ್ವಲ್ಪ ಗಾಂಜಾ ಹಾವಳಿ ಎಲ್ಲ ಜಾಸ್ತಿ ಆಗಿದೆ ಇಲ್ಲಿ. ಅದಕ್ಕೆ ನಾನು ಮೊದಲನೇ ಸತಿ ನಿಮ್ಗೆ ಹೇಳಿದೆ, ಇಲ್ಲಿ ಒಂದು ಚೌಕಿ ನಿರ್ಮಾಣ ಆಗಬೇಕು ಅಂತ. ಅದೆಲ್ಲ ಭಾಳ ಸತಿ ಹೇಳಿದ್ದೀವಿ ಮೀಟಿಂಗಲ್ಲಿ. ಜಾಗ ಗೀಗ ಎಲ್ಲ ಇದೆ, ಚೌಕಿ ನಿರ್ಮಾಣ ಆಗ್ಬೇಕಂತೆ, ಪೊಲೀಸ್ ಬಂದೋಬಸ್ತ್ ಆಗ್ಬೇಕಂತೆ. ಅಲ್ರಿ, ಯಾರ ದೊಡ್ಡವ್ರು ಗಾಂಜಾ ಸೇರ್ತಿದ್ದಾರೆ ಅಂದರೆ ಅವ್ರನ್ನ ಪೊಲೀಸರು ಹಿಡಿದು ಶಿಕ್ಷೆ ಕೊಡೋದ್ರಲ್ಲಿ ಒಂದು ಅರ್ಥ ಇದೆ. ಮಕ್ಕಳ ಗಾಂಜಾ ಸೇರ್ತಿದ್ರೆ ಅಪ್ಪ ಅಮ್ಮಂಗೆ ಗೊತ್ತಾಗೋದಿಲ್ವಾ? ಮನೇಲಿ ಮಕ್ಕಳ ದಾರಿ ಬಿಟ್ಟಿದ್ರೆ ಅಪ್ಪ ಅಮ್ಮಂಗೆ ಗೊತ್ತಾಗೋದಿಲ್ವಾ? 6 ಗಂಟೆಗೆ ಮನೆಗೆ ಬರ್ತಿದ್ದ ಮಗ 6:30 ತನಕ ಯಾಕೆ ಬರಲಿಲ್ಲ ಅಂದರೆ ತಂದೆ ತಾಯಿ ಆದವ್ರು ಕೇಳ್ಬೇಕು ತಾನೆ? ಕೇಳ್ತಾರಲ್ವಾ? ಜವಾಬ್ದಾರಿಯುತ ತಂದೆ ತಾಯಿ ಆದವರು ಸುಮ್ಮನೆ ಹುಟ್ಟಿಸ್ ಬೀದಿಗೆ ಬಿಟ್ಬಿಟ್ರೆ. ಗಾಂಜಾ ಹಾವಳಿ ಇದೆ, ಗಾಂಜಾ ಹಾವಳಿ ಇದೆ. 15-16 ವರ್ಷದ ಮಕ್ಕಳು ಗಾಂಜಾ ಸೇರ್ತಾ ಇದ್ದಾರೆ. ತಂದೆ ತಾಯಿ ಆದವ್ರು ಏನು ಮಾಡ್ತಿರ್ತಾರೆ? ಎಲ್ಲವನ್ನೂ ತಗೊಂಡೋಗಿ ಪೊಲೀಸರ ಮೇಲೆ ಹಾಕಿ, ಎಲ್ಲವನ್ನೂ ತಗೊಂಡೋಗಿ. ಹಂಗಂತ ಪೊಲೀಸರು ಇದನ್ನು ತಡಿಬಾರ್ದು ಅದನ್ನ ಹೇಳ್ತಿಲ್ಲ ನಾನು. ಅಕ್ರಮ ಮದ್ಯ ಮಾರಾಟ, ಗಾಂಜಾ ನಿಲ್ಲಿಸಬೇಕಾದದ್ದು ಅವ್ರ ಜವಾಬ್ದಾರಿ. ಆದರೆ ಮಕ್ಕಳ ದಾರಿ ತಪ್ಪಿದಾಗ ಮೊದಲು ಗೊತ್ತಾಗೋದು ಪೊಲೀಸರಿಗಲ್ರಿ, ತಂದೆ ತಾಯಿಗೆ ಗೊತ್ತಾಗಬೇಕು. ಗೊತ್ತಾಗುತ್ತವ್ರಿಗೆ. ಮಗ ಎಲ್ಲಿ ಹೋಗ್ತಿದ್ದಾನೆ, ಯಾರ ಜೊತೆಗೆ ಹೋಗ್ತಿದ್ದಾನೆ, ಎಷ್ಟೊತ್ತಿಗೆ ಹೋಗ್ತಿದ್ದಾನೆ, ಅವನ ವರ್ತನೆಗಳು ಹೆಂಗಿದ್ದಾವೆ ಗೊತ್ತಾಗೋದಿಲ್ವಾ ತಂದೆ ತಾಯಿಗೆ? ಆ ಮುರುಡೇಶ್ವರದಲ್ಲಿ ಕಲ್ಲು ತೂರಾಟ ನಡೀತಾ ಇತ್ತು ಹಿಂದೂಗಳ ಮನೆಗಳ ಮೇಲೆ. ಜನ ಓಡೋಗಿ 2 ಹಿಡ್ಕೊಂಡಿದ್ದಾರೆ. 2 ಗಾಂಜಾ ಸೇದಿದ್ರಂತೆ. ಪೊಲೀಸರು ತಗೊಂಡೋಗಿ ಕೊಟ್ಟಿದ್ದಾರೆ. ಪೊಲೀಸರೇನೋ ನೆಗ್ಲೆಕ್ಟ್ ಮಾಡಿದ್ರಂತೆ. ಜನ ಎಲ್ಲ ಸೇರಿ ಮುತ್ತಿಗೆ ಹಾಕಿದ್ದಾರೆ ಪೊಲೀಸ್ ಸ್ಟೇಷನ್ಗೆ. ಅದಾದ ಮೇಲೆ ಯಾರನ್ನ ಹಿಡ್ಕೊಂಬಂದಿದ್ರಲ್ಲ 2 ಹುಡುಗರನ್ನ, ಅವ್ರನ್ನ ವಿಚಾರಣೆ ಮಾಡಿ ಉಳಿದವ್ರನ್ನೆಲ್ಲ ಕರ್ಕೊಂಬಂದಿದ್ದಾರೆ. ಟೆಸ್ಟ್ ಮಾಡಿಸಿದ್ರೆ ಎಲ್ಲರೂ ಗಾಂಜಾ, ಎಲ್ಲರೂ ಗಾಂಜಾ, ಎಲ್ಲರೂ ಅಪ್ರಾಪ್ತರು. ಮೈಂಡ್ ಯು, ಎಲ್ಲರೂ ಅಪ್ರಾಪ್ತರು ಅವರು ಮುರುಡೇಶ್ವರದಲ್ಲೂ. ಈ ಶಿವಮೊಗ್ಗದ ಹತ್ತಿರದ ಒಂದು ಸಣ್ಣ ಪಟ್ಟಣದಲ್ಲಿ ಮಕ್ಕಳು ಗಾಂಜಾ ಸೇದ್ಕೊಂಡು ಓಡಾಡ್ತಿದ್ದಾರೆ, ತಂದೆ ತಾಯಿಗೆ ಗೊತ್ತಾಗ್ತಿಲ್ಲ. ಮುರುಡೇಶ್ವರದಲ್ಲಿ ಗಾಂಜಾ ಸೇದ್ಕೊಂಡು ಓಡಾಡ್ತಿದ್ದಾರೆ, ತಂದೆ ತಾಯಿಗೆ ಗೊತ್ತಾಗ್ತಿಲ್ಲ. ಇಲ್ಲಿ ಶಿವಮೊಗ್ಗದಲ್ಲಿ BJP ನಾಯಕರುಗಳ ಪ್ರತಿಭಟನೆ. DC ಬಂದರು, 15 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ರು ರಾಜ್ಯ ಸರ್ಕಾರದಿಂದ. 10 ಲಕ್ಷ, ಶಿಕ್ಷಣ ಇಲಾಖೆಯಿಂದ 5 ಲಕ್ಷ ಅಂತ, 25 ಲಕ್ಷ ಯಾರು ಕೊಡಬೇಕು ಮಿನಿಮಮ್ ಅಂತ BJP ಅವರ ಪ್ರತಿಭಟನೆ. ಕೇಳಿಸ್ಕೊಳ್ಳಿ ಯಾರ್ಯಾರು ಏನೇನಂದ್ರು ಅಂತ. ಮೂಲ ಕಾರಣ ಬಂದ್ಬಿಟ್ಟು ಒಂದು ಕ್ರಿಕೆಟ್ ಮ್ಯಾಚಲ್ಲಿ ಆಗಿದ್ದಂತಹ ಒಂದು ವಾಗ್ವಾದ. ಆ ವಾಗ್ವಾದ ಮೇರೆಗೇನೆ ಇವನು ಬಿಡಿಸೋದಕ್ಕೆ ಹೋಗಿದ್ದಾನೆ. ಬಿಡಿಸೋದಕ್ಕೆ ಹೋದಾಗ ಇವನಿಗೂ ಏಟು ಬಿದ್ದಿದೆ. ಆ ಏಟಿನ ಅನುಸಾರ ಅವನು ಅಲ್ಲೇ ಇಮಿಡಿಯೇಟಾಗಿ ಕುಸ್ತು ಬಿದ್ದಿದ್ದಾನೆ. ಈ ನಿಟ್ಟಿನಲ್ಲೇ ನಾವು ನಿನ್ನೆ ರಾತ್ರಿಯೇ 7 ಜನ ಆರೋಪಿತರನ್ನು ನಾವು ಬಂಧನ ಮಾಡಿದ್ದೀವಿ. ಅವ್ರನ್ನ ನಾವು ನಮ್ಮ ವಶಕ್ಕೆ ತಗೊಂಡು ನಮ್ಮ ಪರಿಶೀಲನೆ ನಡೆಸ್ತಾ ಇದ್ದೀವಿ. ಇದಕ್ಕೆ ಇನ್ವೆಸ್ಟಿಗೇಷನ್ ಕೂಡ ನಮ್ಮ ಒಂದು ಸ್ಪೆಷಲ್ ಸೆಲ್ ಏನಿದೆ DCRE ಅವರೇ ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡುತ್ತೆ ಅಂತ. ನಿನ್ನೆ ನಡೆದಂಥ ಒಂದು
ದುರದೃಷ್ಟಕರ ಘಟನೆಯಲ್ಲಿ ಮೃತಪಟ್ಟಂತಹ ಬಾಲಕನ ಕುಟುಂಬಕ್ಕೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಸರ್ಕಾರ 10 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಘೋಷಿಸಿದೆ. ಅದೇ ರೀತಿ ಸನ್ಮಾನ್ಯ ಶಿಕ್ಷಣ ಸಚಿವರು ಇಲಾಖೆಯಿಂದ ಕೂಡ ಹೆಚ್ಚುವರಿಯಾಗಿ 5 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಈವರೆಗೆ ತನಿಖೆ ಪ್ರಗತಿಯಲ್ಲಿರೋದರಿಂದ ಸುಮಾರೊಂದು 7 ಜನ ಇಲ್ಲಿವರೆಗೆ ಬಂಧನ ಆಗಿದೆ. ತನಿಖೆ ಇನ್ನೂ ಪ್ರಗತಿಯಲ್ಲಿರೋದ್ರಿಂದ ಅದ್ರ ಬಗ್ಗೆ ಏನು ಹೆಚ್ಚಿಗೆ ಗಾಯಾಳುವವರಿಗೆ ಅದಕ್ಕೆ ಯಾವ ರೀತಿ ನಾವು ಪರಿಹಾರ ಕೊಡಬೇಕಂತ ಸ್ಥಳೀಯವಾಗಿ ಪರಿಹಾರ ಕೊಡೋದಕ್ಕೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಪರಿಹಾರ ಕೊಡೋದಕ್ಕೆ ಕ್ರಮವನ್ನು ತೆಗೆದುಕೊಳ್ತೀವಿ. DC ಅವರಿಗೂ ಅದನ್ನೇ ಹೇಳಿದೆ, ನೀವು ಅನೌನ್ಸ್ ಮಾಡಿ 25 ಲಕ್ಷ ಮಾಡ್ತೀರೋ 50 ಲಕ್ಷ ಮಾಡ್ತೀರೋ, ಸರ್ಕಾರ ಕೊಡದೆ ಹೋದರೆ ಹಿಂದೂ ಸಮಾಜದಿಂದ ಸಂಗ್ರಹ ಮಾಡಿ ನಿಮ್ಮ ಅಕೌಂಟಿಗೆ ಹಣ ಕೊಡ್ತೀವಿ ಅಂಥೇಳಿ ತಾಕತ್ತಿದೆ ಹಿಂದೂ ಸಮಾಜಕ್ಕೆ. ಆದರೆ ನಿಮ್ಮ ಜವಾಬ್ದಾರಿ ನೆನಪು ಮಾಡಬೇಕಲ್ಲ. ನಾವು ಆ ಕುಟುಂಬಕ್ಕೆ ಏನು ಶಕ್ತಿ ಕೊಡಬೇಕೋ ಕೊಡತ್ತೆ ಹಿಂದೂ ಸಮಾಜ. ಒಂದು ಸರ್ಕಾರವಾಗಿ ನೀವು ನಡ್ಕೋಬೇಕಲ್ಲ ಸರಿಯಾಗಿ. ಇದು ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತ ನಮಗೆ ಅನಿಸಿಲ್ಲ. ತಾರತಮ್ಯ ಆಗಿದೆ, ತಾರತಮ್ಯನ 100% ತಾರತಮ್ಯ ಇದು. ಅವ್ರು ಹೇಳಿದ್ರು, ಸರ್ ನಾನು ತುಂಬ ಸರಿ ಹೇಳಿದ್ವಿ ಪೊಲೀಸ್ ಸ್ಟೇಷನಿಗೆ ಹೋಗಿ, ಇಲ್ಲೆಲ್ಲ ಈ ಥರ ಕುಡ್ಕೊಂಡು ಡ್ರಗ್ಸ್ ತೊಗೊಂಡು ಈ ಥರದ್ದೆಲ್ಲ ಮಾಡ್ತಾರೆ, ಯುವಕರು ತೊಂದರೆ ಮಾಡ್ತಿದ್ದಾರೆ ಅಂತ ಹೇಳಿದ್ವಿ. ನಮ್ಮ ಗೌರವ ಎಲ್ಲ ಹಾಳು ಮಾಡ್ತೀರ ಅಂತ ಸಂಗತಿ ಹೇಳಿದ್ವಿ. ನಮ್ಮ ಕೈಲಿ ನಿಯಂತ್ರಣ ಮಾಡ್ತಕ್ಕೆ ಆಗ್ತಾಯಿಲ್ಲ, ನೀವಾರು ಮಾಡಿ ಅಂತ ಹೇಳಿದ್ರೆ ಈ ಕ್ಷಣದ ತನಕ ಅವ್ರು ಆ್ಯಕ್ಷನ್ ತೊಗೊಳ್ಳಲ್ಲ ಸರ್ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ದೇಶದಕ್ಕೋಸ್ಕರ ಬದುಕಬೇಕು ಅಂತ ಹೇಳೋರು ನಾವು. ನಿಮಗೆ ಅದನ್ನೇ ಹೇಳೋದು ನಾನು. ದೇಶ ಚೆನ್ನಾಗಿರಬೇಕು ಅಂದರೆ ನಮ್ಮ ಮಕ್ಕಳು ಚೆನ್ನಾಗಿರಬೇಕು. ನಿಮ್ಮ ಮಕ್ಕಳಿಗೆ ಹೇಳಿ ಅಂತ ಹೇಳಿದ್ದೀನಿ ನಾನು. ನೀವು ಬದಲಾವಣೆ ಆಗಬೇಕು. ನಮಗೆ ದೇಶದ್ರೋಹಿಗಳಿಗೂ ದೇಶಭಕ್ತರ ಮಧ್ಯೆ ಇರುವಂಥ ನಮ್ಮದು ಬಡಿದಾಟಗಳಷ್ಟೇ. ಅದು ಅವರು ಮಾಹಿತಿ ಇರೋದಿಷ್ಟೇ. ಅವರು 16, 17, 18 ವರ್ಷದ ವಯೋಮಿತಿಯ ಹುಡುಗರು ಹೊಡೆದಾಡ್ಕೊಂಡಿದ್ದಾರೆ. ಅದರಲ್ಲಿ ಯಾವುದೇ ಆಯುಧಗಳನ್ನು ಉಪಯೋಗಿಸಿಲ್ಲ ಅಂತೇಳಿ ವರದಿ ಕೊಟ್ಟಿದ್ದಾರೆ. ಹೊಡೆದಾಡ್ಕೊಂಡ್ರು, ಅದರಲ್ಲಿ ಅವರು ಹುಡುಗ ಸತ್ತಿದ್ದಾನೆ. ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಕಾನೂನು ಪ್ರಕಾರ ಯಾವ ರೀತಿ ಕ್ರಮ ತಗೋಬೇಕು, ಅದನ್ನೆಲ್ಲ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೇವೆ. ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪನವ್ರ ಹತ್ರ ನನಗೆ ಮಾತಾಡಿದೆ. ಅವರು ಇಲ್ಲಿಯ ಅಂಶಗಳೆಲ್ಲ ಪೂರ ತಿಳ್ಕೊಂಡಿದ್ದೀನಿ ನಾನು. ಅವ್ರು ಧರಣಿ ಕೂತಿರೋದು ಎಲ್ಲ ಗೊತ್ತಿದೆ. ಆ ಹುಡುಗ ಸತ್ತಿರೋದು ಗೊತ್ತಿದೆ, ಅವ್ನಿಗೆ ಕೊಲೆ ಮಾಡಿದ್ದೆಲ್ಲ ಗೊತ್ತಾಗಿದೆ. ಯಾರ್ಯಾರು ಕೊಲೆಗಡಕರಿದ್ದಾರೋ ಅವ್ರನ್ನೆಲ್ಲರೂ ಕೂಡ ಅರೆಸ್ಟ್ ಮಾಡ್ಸೋಕ್ಕೆ ಹೇಳಿನಿ. ಸಾಕಷ್ಟು ಜನಕ್ಕೆ ಅರೆಸ್ಟು ಮಾಡಿದ್ದಾರೆ. ಈಗ ಜೊತೆಗೆ ಪರಿಹಾರ ಕೊಡೋದಕ್ಕೇನು ಅನ್ನೋದು ದಿಕ್ಕಲ್ಲೂ ಕೂಡ ನಾನು ಜಿಲ್ಲಾಧಿಕಾರಿಗೆ ಹೇಳಿದ್ದೀನಿ. ನಾನು CM ಹತ್ರ ಮಾತಾಡ್ಕೊಂಡು ಏನು ಪರಿಹಾರ ಕೊಡ್ಸೋಕ್ಕೆ ಸಾಧ್ಯವೋ ಖಂಡಿತ. ನಮ್ಮ ಕಾನೂನು ಒಂದ್ಸಲ ವಿಚಿತ್ರನೇ. ಅಪ್ರಾಪ್ತ 18ಕ್ಕಿಂತ ಕಡಿಮೆ 1 ದಿವಸ ವಯಸ್ಸು ಕಡಿಮೆ ಆಗಿದ್ದರೂ ಕೂಡ ಬಾಲಾಪರಾಧಿ. ಆತನಿಗೆ ಗಾಂಜಾ ಸೇವಿಸಬಲ್ಲಷ್ಟು ವಯಸ್ಸಾಗಿದೆ. ಆದರೆ ನಾರ್ಮಲ್ ಕಾನೂನಿನ ಅಡಿಯಲ್ಲಿ ಶಿಕ್ಷೆಗೊಳಗಾಗುವಷ್ಟು ವಯಸ್ಸಾಗಿಲ್ಲ ಅಂತ. ಆತನಿಗೆ ಅತ್ಯಾಚಾರವೆಸಗುವಷ್ಟು ವಯಸ್ಸಾಗಿರಬಹುದು, ನಾರ್ಮಲ್ ಕಾನೂನಿನಲ್ಲಿ ಶಿಕ್ಷೆಗೊಳಗಾಗುವಷ್ಟು ವಯಸ್ಸಾಗಿಲ್ಲ. ಕೊಲೆ ಮಾಡುವಷ್ಟು ವಯಸ್ಸಾಗಿರಬಹುದು, ನಾರ್ಮಲ್ ಕಾನೂನಿನಲ್ಲಿ ಶಿಕ್ಷೆಗೊಳಗಾಗುವಷ್ಟು ವಯಸ್ಸಾಗಿಲ್ಲ ಅಂತ. ಮರ್ಡ್ರು, ರೇಪು ಏನು ಮಾಡಿದ್ರೂ ಆ ವಯಸ್ಸು ಅನ್ನೋದೊಂದು ಪ್ರೊಟೆಕ್ಷನಿಗೆ ಬಂದುಬಿಡುತ್ತೆ. ಸೊಸೈಟಿ ಹ್ಯಾಸ್ ಟು ರೀವಿಸಿಟ್ ದ್ಯಾಟ್ ಆಲ್ಸೋ. ಡೆಲ್ಲಿ ಗ್ಯಾಂಗ್ ರೇಪ್ನಲ್ಲಿ ವಾದ ಬಂದುಬಿಡ್ತೀರಿ, ಅಪ್ರಾಪ್ತವನು ಅಂತಾರೆ. ರೇಪ್ ಮಾಡೋಷ್ಟು ವಯಸ್ಸಾಗಿಲ್ವಾ? 1, 2 ಅಲ್ಲ, ಮುರುಡೇಶ್ವರದ ಉದಾಹರಣೆ ಹೇಳಿದೆ ನಿಮಗೆ. ಬೈಕ್ನಲ್ಲಿ ಬಂದು ಕಲ್ಲು ತೂರ್ತಾರೆ, ಜನ ಬಂದೊಂದಿಬ್ಬರು ಹಿಡ್ಕೊಂಡ್ರು, ನೋಡಿದ್ರೆ ಗಾಂಜಾ ಘಾಟು, ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಕೊಟ್ಟರು, ಪೊಲೀಸರು ನೆಗ್ಲೆಕ್ಟ್ ಮಾಡಿದ್ರು ಅಂತ ಮುತ್ತಿಗೆ ಹಾಕ್ಬಿಟ್ರು ಜನ ಪೊಲೀಸ್ ಸ್ಟೇಷನ್ಗೆ. ಅದಾದ ಮೇಲೆ ಉಳಿದವ್ರನ್ನೆಲ್ಲ ಹಿಡ್ಕೊಂಬರ್ತಾರೆ 7 ಜನ. ಮೆಡಿಕಲ್ ಟೆಸ್ಟ್ ಮಾಡಿಸಿದ್ರೆ 7 ಜನ ಗಾಂಜಾ ಸೇವಿಸ್ತಾರೆ ಅಂತ. 7 ಜನ ಗಾಂಜಾ. ಒಂದು ಗಾಂಜಾ, ಇನ್ನೊಂದು ಅಪ್ಪ ಅಮ್ಮನ ಬೈಕ್ ತಗೊಂಬರೋದು. ಬೈಕ್ ಯಾರು ಕೊಟ್ಟರು ಅವ್ರ ಕೈಗೆ? ಅಪ್ರಾಪ್ತ ಮಕ್ಕಳ ಕೈಗೆ. ಇದು ವಿಪರೀತ ಆಗಿದೆ. ಬೆಂಗಳೂರಿನ ದಿನ ಹೋಗ್ತೀನಲ್ಲ, ಹೆಬ್ಬಾಳ ಫ್ಲೈಓವರ್ ಆದಮೇಲೆ ಇನ್ನೊಂದು ಫ್ಲೈಓವರ್ ಹತ್ಬೇಕು ನೀವು ಏರ್ಪೋರ್ಟಿಗೆ. ಅದನ್ನ ಹತ್ತದೇ ಸೈಡಿಗೆ ಬನ್ನಿ ರಾತ್ರಿ 11-11ವರೆಗೆ. ನೋಡ್ತೀರಲ್ಲ ವೀಲಿಂಗ್ ಹೆಂಗಾಗತ್ತೆ ಅಂತ. ಒಬ್ರಿಗಾರು ಮೈ ಮೇಲೆ ಖಬರ್ ಇರುತ್ತಾ ಅಲ್ಲಿ? ಎಲ್ಲ ಮಕ್ಕಳೇ, ಸಣ್ಣ ಸಣ್ಣ ಮಕ್ಕಳು. ಯಾರು ಕೊಟ್ಟರು ಅವ್ರ ಕೈಗೆ ಬೈಕು? ಇವ್ರ ವಯಸ್ಸಿನಲ್ಲಿ ಸೈಕಲ್ ಕನಸಾಗಿತ್ತು ರೀ ನಮಗೆಲ್ಲ. ಜನವರಿ ಇದೇ ವರ್ಷ JJ ನಗರ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ.
ಅಪ್ರಾಪ್ತರು. ಚಿಕ್ಕಮಗಳೂರು ಇದೇ ತಿಂಗಳು ದಲಿತ ಕುಟುಂಬವೊಂದರ ಮನೆಯ ಮೇಲೆ ಕಲ್ಲು ತೂರಾಟ, ಅಪ್ರಾಪ್ತರು. ಬಾಗಲಕೋಟೆ ಶಿವಾಜಿ ಜಯಂತಿ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ, ಕೇಸ್ ಆಗಿದ್ದು ಪ್ರಾಪ್ತರ ಮೇಲೆ. ವಿಡಿಯೋ ನೋಡಿ ಒಂದ್ಸಲ ಅಪ್ರಾಪ್ತರು ಇದ್ದಾರೋ ಇಲ್ಲ ಅಲ್ಲಿ ಅಂತ. ಕಲಬುರಗಿ ಚಿಂಚೋಳಿ ಈಗ ಯಾರೋ ವಿಡಿಯೋ ಕಳಿಸಿದ್ರು, ಮನೆಯ ತಾರಸಿಯ ಮೇಲೆ ಅಪ್ರಾಪ್ತರು ನಿಂತ್ಕೊಂಡು ಏನು ಮಾಡ್ತಿದ್ದಾರೆ ಅನ್ನೋದ್ರ ವಿಡಿಯೋ ಕಳಿಸಿದ್ರು. ಬಾಗಲಕೋಟೆಯಲ್ಲಿದೆ, ಈಗ ಶಿವಮೊಗ್ಗದಲ್ಲಿದೆ. ಅಪ್ರಾಪ್ತರು. ಪ್ರಾಪ್ತ ವಯಸ್ಸಿಗೆ ಬರದೇ ಇರುವ ಮಕ್ಕಳು ಏನು ಮಾಡ್ತಿದ್ದಾರೆ ಅನ್ನೋದು ಗಮನ ಇಡಬೇಕಾಗಿದ್ದು ತಂದೆ ತಾಯಿ ಜವಾಬ್ದಾರಿ ಅಲ್ವಾ? ಇವ್ರನ್ನ ಬಿಟ್ಟಂಗೆ ನಮ್ಮ ತಂದೆ ತಾಯಿ ನಮ್ಮನ್ನು ಬಿಟ್ಟುಬಿಡ್ತಿದ್ರಾ? ಎಷ್ಟೊತ್ತಿಗಾರು ಬಾ, ಎಲ್ಲಿಗಾರು ಹೋಗು, ಯಾರ ಜೊತೆಗಾರು ಹೋಗು, ಏನಾರು ಮಾಡ್ಕೊಂಡು ಬಾ, ಬಿಟ್ಟುಬಿಡ್ತಿದ್ರಾ? ಅಥವಾ ಎಲ್ಲ ತಂದೆ ತಾಯಿ ಬಿಟ್ಟುಬಿಡ್ತಾರಾ? ಹಿಂಗೆ ಮುಖ್ಯಮಂತ್ರಿಗಳು ಬಹಳ ಕಳವಳದೊಂದಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟು ಮಾಡಿದ್ದಾರೆ. ಸಾಕಾಗೋದಿಲ್ಲ ಸರ್, ಸಾಕಾಗೋದಿಲ್ಲ. ಎಲ್ಲಿಂದ ಬರ್ತಾ ಇದೆ ಗಾಂಜಾ? ಹೆಂಗೆ ಈ ಮಕ್ಕಳ ಕೈಗೆ ಸಿಗ್ತಾ ಇದೆ? ಇವ್ರ ತಂದೆ ತಾಯಿ ಯಾರು? ಪೋಷಕರ ಬೇರ್ ಮಿನಿಮಮ್ ರೆಸ್ಪಾನ್ಸಿಬಿಲಿಟಿಗಳನ್ನು ಅವ್ರು ಯಾಕೆ ಪಾಲನೆ ಮಾಡ್ತಿಲ್ಲ? ತಿಳ್ಕೊಳ್ಬೇಕಾಗಿರೋದಲ್ವಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.